ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಜೈಲಿನ ಕೈದಿಗಳಿಗೆ ಮುಂದುವರೆದ ರಾಜಾತಿಥ್ಯ. ಸಜಾಬಂದಿಯನ್ನ ಪದೇ ಪದೇ ಭೇಟಿಯಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರ ಟ್ರೀಟ್ಮೆಂಟ್. ಇವರು ಸುಪ್ರೀಂ ಕೋರ್ಟ್ ತುಂಬಾ ಎಚ್ಚರದಿಂದ ಇರಬೇಕು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಆ ಜೈಲಿನ ಆಫೀಸರ್ಸು ಎಲ್ಲ ಅಲ್ಲಿರುವಂತ ಕೈದಿಗಳಿಗೆ ಆ ರೀತಿಯಾಗಿ ಸ್ಟ್ರಿಕ್ಟ್ ಆಗಿಲ್ಲ. ಬರೀ ದರ್ಶನಿಗೆ ಮಾತ್ರ ಒಂದು ರೂಲ್ಸು, ಉಳಿದಂಥವ್ರಿಗೆ ಬೇರೆ ರೂಲ್ಸು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೈದಿ ಸಾದಿಕ್ ಭೇಟಿಗೆ ಪತ್ನಿಗೆ ಪದೇ ಪದೇ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಗಂಡನ ಜೊತೆ ಫೋಟೋ ತೆಗೆಸಿಕೊಂಡಂತ ಹೆಂಡತಿ ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ಸಜಾಬಂದಿ ಸಾದಿಕ್ಕು. ಕೆಲ ತಿಂಗಳಲ್ಲಿ 5-6 ಬಾರಿ ಪತ್ನಿ ಯಾಸ್ಮಿನ್ ಭೇಟಿಯಾಗಿರುವಂಥದ್ದು. ಜೈಲಿನ ಒಳಗಡೆ ಪತಿ ಪತ್ನಿ ಚೇರ್ ಮೇಲೆ ಕುಳಿತಂತ ಫೋಟೋ ಕೂಡ ಈಗ ಸಿಕ್ಕಿದೆ. ಜೈಲಿನ ಒಳಗಡೆ ಕೂತಂತ ಫೋಟೋಗಳು ವೈರಲ್ ಆಗ್ತಾ ಇದಾವೆ. ಪತ್ನಿಗೆ ಜೈಲಿನಿಂದ ವಾಟ್ಸಪ್ ಕಾಲ್ ಮಾಡಿರುವಂಥದ್ದು ಸಾದಿಕ್. ಇತ್ತೀಚೆಗೆ ಪತ್ನಿಯಿಂದ ಹಣ ಕೇಳಿದ್ದ ಸಜಾಬಂದಿ. ಸಾದಿಕ್ ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಫೋಟೋ ರಿಲೀಸ್ ಮಾಡಿದ ಹೆಂಡತಿ. ನೋಡಿ, ಪರಪ್ಪನ ಅಗ್ರಹಾರ ಎಷ್ಟು ಬಾರಿ ಅಲ್ಲಿ ರೇಡ್ ಆಗಿದೆ, ಎಷ್ಟು ಬಾರಿ ಸುದ್ದಿಯನ್ನ ತೋರಿಸಿದೀವಿ. ಈಗಲೂ ಕೂಡ ಅಲ್ಲಿರುವಂತ ಅಧಿಕಾರಿಗಳು ತಮ್ಮನ್ನ ತಾವು ಮಾರ್ಕೊಂಡಿದ್ದಾರೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಕೂಡ ಕೊಡುವಂಥದ್ದು ಈಗಲೂ ಕೂಡ ಮುಂದುವರೆದಿದೆ. ಬಟ್ ಕೆಲವರಿಗೆ ಮಾತ್ರ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಬಿಟ್ರೆ, ಈಗ ಎಕ್ಸಾಂಪಲ್ ದರ್ಶನ್ ಅಂತವರಿಗೆ ಮಾತ್ರ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನುವಂಥದ್ದು ಬಿಟ್ರೆ ಇನ್ನೆಲ್ಲವೂ ಕೂಡ ಖುಲ್ಲಂ ಖುಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ವಿ. ಇದೇ ರೀತಿಯಾದಂಥ ಪ್ರಕರಣ ದರ್ಶನ್ ವಿಚಾರದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ನೋಡಿ, ಇವರು ಎಲ್ಲ ಕೂಡ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಆರಾಮಾಗಿ ಒಳಗಡೆ ಹೊರಗಡೆ ಇದ್ದಂಥ ರೀತಿಯೆಲ್ಲ ಇದ್ದಾರೆ. ಆದರೆ ಅಲ್ಲೊಂದು ಸ್ವಲ್ಪ 4 ಗೋಡೆ ಮಧ್ಯೆ ಇದ್ದಾರೆ, ಕಾಣಿಸೋ ರೀತಿಯಲ್ಲ ಅಷ್ಟೇ. ಕಾಣಿಸ್ದಲ್ಲೇ ಇನ್ನೂ ಏನೇನು ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಎಷ್ಟು ಆರಾಮಾಗೆ ಅವ್ರ ಹೆಂಡತಿ ಬಂದಾಗ ಮಾತಾಡಿಕೊಂಡು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು, ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಫೋಟೋಗಳನ್ನು. ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಫೀಸರ್ ದಯಾನಂದ್ ಅವರು ಹೋಗಿದ್ದಾರೆ, ಅವರೇ ನೋಡ್ಕೊಳ್ತಿರುವಂಥದ್ದು ಎಲ್ಲವನ್ನು ಕೂಡ ಅಂತ ಹೇಳಲಾಗ್ತಾ ಇತ್ತಲ್ಲ. ನೋಡೋಣ ಇದಕ್ಕೆಲ್ಲ ಯಾವ ರೀತಿಯ ಪಾಠವನ್ನು ಕಲಿಸ್ತಾರೆ. ಅವರೆಲ್ಲ ಸ್ಟ್ರಿಕ್ಟ್ನೆಸ್ ಅನ್ನುವಂಥದ್ದು ಬರೀ ದರ್ಶನಿಗೆ ಮಾತ್ರ ಸೀಮಿತನಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಾಗಾದರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಎದ್ದೇಳ್ತವೆ. ಇಲ್ಲಿ ಯಾವ ರೀತಿಯಾಗಿ ಪಾರ್ಟಿ ಮಾಡಿಕೊಂಡು ಆರಾಮಾಗೆ ಫೋನಲ್ಲಿ ಮಾತಾಡಿಕೊಂಡು ಬಿಂದಾಸಾಗಿದ್ದಾರೆ. ಹೊರಗಡೆ ಇದ್ರೂ ಹಿಂಗೆ ಇರ್ತಾರೆ, ಒಳಗಡೆ ಇದ್ರೂ ಹಂಗೆ ಇದ್ದಾರೆ. ಅಲ್ಲೇನು ಜೈಲು ಮನೆ ಏನು ಡಿಫ್ರೆನ್ಸೇ ಇಲ್ಲ, ಯಾಕೆಂದರೆ ಅಷ್ಟು ಆರಾಮಾಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರ, ಇಲ್ಲಿ ನೋಡ್ತಾ ಇದ್ವಲ್ಲ, ಎಷ್ಟು ಬಾರಿ ರೇಡ್ ಆಗಿದೆ ಪರಪ್ಪನ ಅಗ್ರಹಾರಕ್ಕೆ. ಅದಾದಮೇಲೆ ಸಾಕಷ್ಟು ಬಾರಿ ಮಾಧ್ಯಮದಲ್ಲೆಲ್ಲ ತೋರಿಸಿದ್ದೀವಿ. ಇನ್ನೂ ಕೂಡ ಎಲ್ಲವೂ ಕುಲ್ಲಂ ಕುಲ್ಲ ಅಂದರೆ ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ? ಪೃಥ್ವಿ, ಕಳೆದ 3 ತಿಂಗಳಲ್ಲಿ 2 ಬಾರಿ ಏನು ಆಗ್ನೇಯ ವಿಭಾಗದ ಪೊಲೀಸರು ಪರಪ್ಪನಗರ ಜೈಲ್ ಮೇಲೆ ರೇಡ್ ಮಾಡಿದ್ರು. ಅವಾಗ ಒಂದು 7 ಮೊಬೈಲು, ಚಾಕು ಎಲ್ಲ ಸಹಿತ ಸಿಕ್ಕಿತ್ತು. ಆ ಸಂಬಂಧಪಟ್ಟಾಗೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇತ್ತೀಚೆಗೆ 15 ದಿವಸಗಳಿಂದ ನ್ಯೂಸ್ 18 ಕೂಡ ಪರಪ್ಪನಗರ ರಾಜಕೀಯದ ಬಗ್ಗೆ ಗುಬ್ಬಚ್ಚಿ ಸೀನಾ ಅಂತೇಳಿ ಒಬ್ಬ ರೌಡಿ ಶೀಟರ್ ಕೊಲೆ ಆರೋಪಿ, ಅವನಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಿಗ್ತಾ ಇತ್ತು. ಅಲ್ಲಿ ಸ್ಟವ್ ಇತ್ತು, ಟಿವಿ ಇತ್ತು, ಎಲ್ಲ ಇತ್ತು. ಇದೆಲ್ಲವನ್ನ ನಾವು ತೋರಿಸಿದ್ವಿ. ಇದಾದ ಬಳಿಕ ಈಗ ಮತ್ತೊಂದು ಪರಪ್ಪನಗರ ಜೈಲಿನ ರಾಜಕೀಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಸ್ ಕೂಡ ಲಭ್ಯ ಆಗಿರುವಂಥದ್ದು ನ್ಯೂಸ್ 18ಗೆ. ಈತ ಮೊಹಮ್ಮದ್ ಸಾದಿಕ್ ಅಹಮದ್ ಅಂತ ಹೇಳಿ ಈತ ಕೊಲೆ ಆರೋಪಿ, ಸಜಾಬಂದಿ ಆಗಿದ್ದಾನೆ. ಮಾರಪ್ಪ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿ ಪರಪ್ಪನಗರ ಜೈಲಿನಲ್ಲಿ ಸಜಾಬಂದಿ ಆಗಿದ್ದಾನೆ. ಈತ ತನ್ನ ಹೆಂಡತಿಯನ್ನ ಒಳಗಡೆ ಅಂದ್ರೆ ಜೈಲಿನ ಒಳಗಡೆ ಭೇಟಿ ಮಾಡಿರುವಂತ ಫೋಟೋಸ್, ಮತ್ತೆ ಆತ ವಾಟ್ಸಾಪ್ ಮೂಲಕ ಹೆಂಡತಿ ಜೊತೆ ಮಾತಾಡಿರುವಂತ ಸ್ಕ್ರೀನ್ ಶಾಟ್ಸ್ ಒಂದಷ್ಟು, ಮತ್ತೆ ಜೈಲಿನ ಆವರಣದಲ್ಲಿ ಹೆಂಡತಿ ಜೊತೆ ತೆಗೆದುಕೊಟ್ಟಿರ್ತಕ್ಕಂಥ ಫೋಟೋಗಳು ಕೂಡ ಈಗ ಲಭ್ಯ ಆಗಿದೆ. ಅಂದ್ರೆ ಪರಪ್ಪನಗರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲಾ ವ್ಯವಸ್ಥೆ ಸಿಗ್ತದೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿದೆ. ಇತ್ತೀಚೆಗೆ ಕೂಡ ಗುಬ್ಬಚ್ಚಿನ ಪ್ರಕರಣ ಸಂಬಂಧಪಟ್ಟಂತೆ 2 ಜೈಲು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಮತ್ತೆ 7 ಜನರ ಮೇಲೆ ಶಿಕ್ಷೆಗೆ ಅಮಾನತು ಮಾಡಲಿಕ್ಕೆ ಶಿಫಾರಸು ಕೂಡ ಮಾಡಲಾಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಇತ್ತೀಚೆಗೆ ಎಡಿಜಿಪಿಗೆ ದಯಾನಂದ್ ಅವರು ಕೂಡ ಖಡಕ್ ಅಧಿಕಾರಿ ಬಂದಿದ್ರು ಕೂಡ ಪರಪ್ಪನಗರ ಜೈಲಿನಲ್ಲಿ ರಾಜಕೀಯ ಪ್ರಕರಣ ನಿಲ್ತಾ ಇಲ್ಲ. ಅಲ್ಲಿ ಹಣ ಇದ್ರೆ ಎಲ್ಲವೂ ಸಿಗ್ತದೆ ಅನ್ನೋದಕ್ಕೆ ಈಗ ಅಹಮದ್ ಸಾದಿಕ್ ಏನಿದ್ದಾನೆ, ಇವನ್ ಪ್ರಕರಣ ಕೂಡ ಎಲ್ಲೊಂದ್ ಕಡೆ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಫೋಟೋ ನಾವು ದರ್ಶನ್ಗೆ ಆ ರೀತಿಯಾದಂತ ರೂಲ್ಸು, ಈ ರೀತಿಯಾದಂತ ರೂಲ್ಸು ಅಷ್ಟೊಂದು ಸ್ಟ್ರಿಕ್ಟ್ ಅಂತೆ, ಅದು ಇದು ಅಂತೆಲ್ಲ ನೋಡ್ತಾ ಇದ್ವಲ್ಲ. ಅಲ್ಲಿ ಕಾನೂನು ಪ್ರಾಧಿಕಾರದವರು ಕೂಡ ಹೋಗಿದ್ರು, ಹೌದು ಹಿಂಗೆಲ್ಲ ಇದೆ ಅಂತೆಲ್ಲನೂ ಕೂಡ ಅವರು ಕೂಡ ಮೆನ್ಷನ್ ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಅಂದ್ರೆ ಅವರಿಗೆ ಯಾರಿಗೆ ಹದ್ದಿನ ಕಣ್ಣಿಡಿ ಅಂತ ಹೇಳಿರ್ತಾರೆ ಅಂಥವ್ರನ್ನ ಬಿಟ್ಟು ಇನ್ನೆಲ್ಲರಿಗೂ ಕೂಡ ಫ್ರೀ ಬರ್ಡ್ಸ್ ಅಲ್ಲಿ. ನಿಜ ಪೃಥ್ವಿ, ದರ್ಶನ್ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ನೀಡಿತ್ತು. ಒಂದು ವೇಳೆ ನೀವೇನಾದ್ರೂ ಮತ್ತೊಮ್ಮೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದೆ ಆದ್ರೆ ನಾವು ನೇರವಾಗಿ
ಏನು ಬಂದಿಖಾನೆ ಹಿರಿಯ ಅಧಿಕಾರಿಗಳನ್ನ ನಾವು ಕೋರ್ಟ್ಗೆ ಕಾಲ್ ಮಾಡ್ತೀವಿ, ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿತ್ತು. ಹಾಗಾಗಿ ದರ್ಶನನ್ನ ಇನ್ನೂ ಕೂಡ ಪರಪ್ನಗರ ಪ್ರಮುಖ ಜೈಲಿನಿದೆ, ಅಲ್ಲಿ ಒಳಗಡೆ ಬಿಟ್ಕೊಳ್ಳಿಲ್ಲ, ಆತನನ್ನ ಕ್ವಾರಂಟೈನ್ ಜೈಲಲ್ಲಿ ಇಡಲಾಗಿದೆ. ಯಾಕೆಂತ ಹೇಳಿದ್ರೆ ದರ್ಶನ ಒಂದು ವೇಳೆ ಇಲ್ಲಿ ಬಿಟ್ಕೊಂಡ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಇಲ್ಲಿ ಸಾಕಷ್ಟು ಜನ ಸಜಾಬಂದಿಗಳಿರ್ಬೋದು ಮತ್ತು ವಿಚಾರಣೆ ಕೈದಿಗಳು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಜಹಜ್ಜಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ರೌಡಿ ಶೀಟರ್ಸ್ ಕೂಡ ಇವತ್ತು ಹೊರಗಡೆ ಇರ್ತಕ್ಕಂಥ ಉದ್ಯಮಿಗಳಿಗೆ ಕರೆ ಮಾಡಿ ಧಮಕಿ ಹಾಕಿ ಹಣವನ್ನ ವಸೂಲಿ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ಜೈಲ್ ಅಧಿಕಾರಿಗಳಿಗೆ ಕೊಡುವಂಥದ್ದು, ಇದೊಂದು ವ್ಯವಸ್ಥಿತ ಜಾಲ ಇದೆ. ಈ ಸದ್ಯಕ್ಕೆ ನಿಲ್ಲುವಂತ ಕಾಣ್ತಾ ಇಲ್ಲ. ಆದ್ರೆ ಪರಪ್ಪನಗರ ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶಕ್ಕೆ ಮಾತ್ರ ತಲೆಬಾಗ್ತಾರೆ. ಯಾಕಂದ್ರೆ ದರ್ಶನ್ ಪ್ರಕರಣ ನೀವು ಹೇಳಿದಾಗೆ ದರ್ಶನ್ಗೆ ಇಲ್ಲಿವರೆಗೆ ಅವರಿಗೆ ಹಾಸಿಗೆ ದಿಂಬು ಕೂಡ ಕೊಡ್ಲಿಲ್ಲ. ಆದ್ರೆ ಉಳಿದಂತ ಪ್ರಮುಖ ಜೈಲಿನ ಇರ್ತಕ್ಕಂಥ ಸಜಾಬಂದಿಗಳಿರ್ಬೋದು, ವಿಚಾರಣೆ ಕೈದಿಗಳಿರ್ಬೋದು, ಅವರೆಲ್ಲರೂ ಕೂಡ ಸಿಗ್ತಾ ಇದೆ. ಚಿಕನ್, ಮಟನ್ ಸೇರಿದಂತೆ ಎಲ್ಲ ವ್ಯವಸ್ಥೆ ಇದೆ. ಇತ್ತೀಚೆಗೆ ಗುಬ್ಬಚ್ಚಿನ ಕೂಡ ಕೇಕ್ ಕಟ್ ಮಾಡಿದ್ದ, ಜೈಲ್ ಒಳಗಡೆ ಕೇಕ್ ಸಿಗ್ತದೆ, ಅವನ ಕೈಗೆ ಚಾಕು ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಅನ್ನೋದನ್ನು ಕೂಡ ನಾವು ಊಹೆ ಮಾಡ್ಕೊಳ್ಬಹುದು. ಪೃಥ್ವಿ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.